ಓಂ ಶಾಂತಿ. ಇಂದಿನ ದಿನಾಂಕ 27/2/2022. ಅವ್ಯಕ್ತ ಬಾಪ್ತಾದ ರಿವೈಸ್ 18/1/90. ಸ್ವಯಂ ಮತ್ತು ಸೇವೆಯಲ್ಲಿ ತೀವ್ರಗತಿಯ ಪರಿವರ್ತನೆಗೆ ಗುಹ್ಯ ರಹಸ್ಯ. ಇಂದು ಸರ್ವ ಮಕ್ಕಳ ಸ್ನೇಹಿ ಮಾತಾಪಿತಾ ತನ್ನ ಸ್ನೇಹಿ ಮಕ್ಕಳ ಸ್ನೇಹದ ಹೃದಯದ ಕೂಗು ಮತ್ತು ಸ್ನೇಹದಲ್ಲಿ ಅಮೂಲ್ಯ ಮುತ್ತುಗಳ ಮಾಲೆಯನ್ನು ನೋಡಿ ನೋಡಿ ಮಕ್ಕಳಿಗೆ ಸ್ನೇಹದ ಮರುಪಾವತಿಯಾಗಿ ವಿಶೇಷ ವರದಾನಗಳನ್ನು ನೀಡುತ್ತಿದ್ದಾರೆ. ಸದಾ ಸಮೀಪ ಭವ, ಸಮಾನ ಸಮರ್ಥ ಭವ, ಸದಾ ಸಂಪನ್ನ ಸಂತುಷ್ಟ ಭವ. ಎಲ್ಲರ ಹೃದಯದ ಸ್ನೇಹವು ತಮ್ಮ ಹೃದಯದಲ್ಲಿ ಸಂಕಲ್ಪ ಬರುತ್ತಿದ್ದಂತೆಯೇ ಬಾಪ್ತಾದಾರವರ ಬಳಿ ಅತಿ ತೀವ್ರಗತಿಯಿಂದ ತಲುಪಿಬಿಡುತ್ತದೆ. 4 ಕಡೆಯ ದೇಶ ವಿದೇಶದ ಮಕ್ಕಳು ಇಂದು ಪ್ರೀತಿಯ ಸಾಗರನಲ್ಲಿ ಲವಲೀನರಾಗಿದ್ದಾರೆ. ಬಾಪ್ತಾದ ಅದರಲ್ಲಿಯೂ ವಿಶೇಷವಾಗಿ ಬ್ರಹ್ಮ ತಾಯಿಯು ಮಕ್ಕಳನ್ನು ಸ್ನೇಹದಲ್ಲಿ ಲವಲೀನವಾಗಿ ಇರುವುದನ್ನು ನೋಡಿ ಸ್ವಯಂ ಮಕ್ಕಳ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾರೆ. ಮಕ್ಕಳಿಗೆ ತಿಳಿದಿದೆ, ಬ್ರಹ್ಮ ತಾಯಿಗೆ ಮಕ್ಕಳಲ್ಲಿ ವಿಶೇಷವಾಗಿ ಸ್ನೇಹವಿತ್ತು ಮತ್ತು ಈಗಲೂ ಇದೆ. ಪಾಲನೆ ನೀಡುವಂತಹ ತಾಯಿಗೆ ಸ್ವತಃವಾಗಿಯೇ ವಿಶೇಷವಾಗಿ ಸ್ನೇಹವಿರುತ್ತದೆ. ಆದ್ದರಿಂದ ಇಂದು ಬ್ರಹ್ಮ ತಾಯಿಯು ಒಂದೊಂದು ಮಗುವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಮಕ್ಕಳ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಹೃದಯದಲ್ಲಿ, ನಯನಗಳಲ್ಲಿ ಮಾತಾಪಿತರ ವಿನಃ ಮತ್ಯಾರೂ ಇಲ್ಲ. ಎಲ್ಲ ಮಕ್ಕಳು ಒಂದು ಬಲ, ಒಂದು ಭರವಸೆಯಿಂದ ಮುಂದುವರಿಯುತ್ತಿದ್ದಾರೆ. ಒಂದು ವೇಳೆ ಎಲ್ಲಿಯಾದರೂ ನಿಂತು ಬಿಟ್ಟರೂ ಸಹ ಮಾತಾಪಿತರ ಸ್ನೇಹದ ಹಸ್ತವು ಪುನಃ ಸಮರ್ಥರನ್ನಾಗಿ ಮಾಡಿ ಮುಂದುವರೆಸುತ್ತದೆ. ಇಂದು ಮಾತಾಪಿತಾ ಮಕ್ಕಳ ಶ್ರೇಷ್ಠ ಭಾಗ್ಯದ ಗೀತೆಯನ್ನು ಆಡುತ್ತಿದ್ದೆವು. ಏಕೆಂದರೆ ಇಂದಿನ ದಿನ ವಿಶೇಷವಾಗಿ ಸೂರ್ಯ ಚಂದ್ರರು ಬಾಪ್ತಾದ ಬೆನ್ನೆಲುಬಾಗಿ ನಕ್ಷತ್ರಗಳನ್ನು ಮಕ್ಕಳು ವಿಶ್ವದ ಆಕಾಶದಲ್ಲಿ ಪ್ರತ್ಯಕ್ಷ ಮಾಡುವ ದಿನವಾಗಿದೆ. ಹೇಗೆ ಯಜ್ಞದ ಸ್ಥಾಪನೆಯ ಹಾದಿಯಲ್ಲಿ ಬ್ರಹ್ಮ ತಂದೆಯು ಮಕ್ಕಳ ಮುಂದೆ ತಮ್ಮದೆಲ್ಲವನ್ನು ಸಮರ್ಪಣೆ ಮಾಡಿದ್ದರು, ಅರ್ಥಾತ್ ವಿಲ್ ಮಾಡಿದ್ದರು, ಹಾಗೆಯೇ ಇಂದಿನ ದಿವಸದಂದು ಬ್ರಹ್ಮ ತಂದೆಯು ಮಕ್ಕಳಿಗೆ ಸರ್ವಶಕ್ತಿಗಳನ್ನು ವಿಲ್ ಮಾಡಿದ್ದರು, ಅರ್ಥಾತ್ ವಿಲ್ ಪವರ್ಸನ್ನು ಕೊಟ್ಟರು. ಇಂದಿನ ದಿನ ನಯನಗಳ ಮೂಲಕ ಮತ್ತು ಸಂಕಲ್ಪಗಳ ಮೂಲಕ ತಂದೆಯು ಮಕ್ಕಳಿಗೆ ವಿಶೇಷವಾಗಿ ಸನ್ ಶೋಸ್ ಫಾದರ್, ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುವರು ಎಂಬ ವಿಶೇಷ ಉಡುಗೊರೆಯನ್ನು ನೀಡಿದರು. ಇಂದಿನ ದಿವಸ ತಂದೆಯು ಪ್ರತ್ಯಕ್ಷ ಸಾಕಾರ ರೂಪದಲ್ಲಿ ಮಾಡಿಸುವವರ ಪಾತ್ರವನ್ನು ಅಭಿನಯಿಸುವ ಪ್ರತ್ಯಕ್ಷ ರೂಪವನ್ನು ತೋರಿಸಿದರು. ಬ್ರಹ್ಮ ತಂದೆಯೂ ಸಹ ಇಂದಿನ ದಿನ ಪ್ರತ್ಯಕ್ಷ ರೂಪದಲ್ಲಿ ಮಾಡಿಸುವ ತಂದೆಯ ಜೊತೆಗಾರನಾದರು. ಮಾಡುವುದಕ್ಕಾಗಿ ಮಕ್ಕಳನ್ನು ನಿಮಿತ್ತ ಮಾಡಿದರು ಮತ್ತು ಮಾಡಿಸುವಂತಹ ಮಾತಾಪಿತಾ ಜೊತೆಗಾರನಾದರು. ಈ ದಿನ ಬ್ರಹ್ಮ ತಂದೆಯು ತಮ್ಮ ಸೇವೆಯ ರೀತಿ ಮತ್ತು ಗತಿ ಪರಿವರ್ತನೆ ಮಾಡಿದರು. ಈ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯು ದೇಹದಿಂದ ಸೂಕ್ಷ್ಮ ಫರಿಸ್ತಾ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠವತನ ಸೂಕ್ಷ್ಮವತನ ನಿವಾಸಿಯಾದರು. ಏತಕ್ಕಾಗಿ? ಮಕ್ಕಳನ್ನು ತೀವ್ರಗತಿಯಿಂದ ಮೇಲೆತ್ತುವುದಕ್ಕಾಗಿ, ಮಕ್ಕಳನ್ನು ಫರಿಷ್ಠಾ ರೂಪದಿಂದ ಆರಿಸುವುದಕ್ಕಾಗಿ. ಇಷ್ಟು ಶ್ರೇಷ್ಠ ಮಹತ್ವದ ದಿನವು ಇದಾಗಿದೆ. ಕೇವಲ ಸ್ನೇಹದ ದಿವಸವಲ್ಲ, ಆದರೆ ವಿಶ್ವದ ಆತ್ಮರ, ಬ್ರಾಹ್ಮಣರ ಆತ್ಮರ ಮತ್ತು ಸೇವೆಯ ಗತಿಯ ಪರಿವರ್ತನೆಯು ಡ್ರಾಮಾದಲ್ಲಿ ನಿಗದಿಯಾಗಿತ್ತು. ಅದನ್ನು ಮಕ್ಕಳು ನೋಡುತ್ತಿದ್ದೀರಿ. ವಿಶ್ವದ ಆತ್ಮರ ಪ್ರತಿ ಬುದ್ಧಿವಂತರಿಗೂ ಬುದ್ಧಿವಂತನಾದರೂ ಬುದ್ಧಿಯ ಪರಿವರ್ತನೆಯಾಯಿತು. ಸಂಪರ್ಕದಲ್ಲಿ ಬಂದರೂ ಸಹಯೋಗಿಗಳಾದರೂ ಬ್ರಾಹ್ಮಣ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪದ ಮೂಲಕ ತೀವ್ರಗತಿಯಿಂದ ವೃದ್ಧಿಯಾಯಿತು. ಸೇವೆಯ ಪ್ರತಿ
ಸನ್ಶೋಸ್ ಫಾದರ್ನ ಉಡುಗೊರೆಯಿಂದ ವಿಹಂಗ ಮಾರ್ಗದ ಸೇವೆಯನ್ನು ಆರಂಭಿಸಿದರು. ಈ ಉಡುಗೊರೆಯು ಸೇವೆಗೆ ಒಂದು ಲಿಫ್ಟ್ ಆಯಿತು. ಪರಿವರ್ತನೆ ಆಯಿತಲ್ಲವೇ? ಇನ್ನು ಮುಂದೆ ಸೇವೆಯಲ್ಲಿ ಮತ್ತಷ್ಟು ಪರಿವರ್ತನೆಯನ್ನು ನೋಡುವಿರಿ. ಇಲ್ಲಿಯವರೆಗೂ ತಾವು ಬ್ರಾಹ್ಮಣ ಆತ್ಮರು ತಮ್ಮ ತನು ಮನದ ಪರಿಶ್ರಮದಿಂದ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ, ಸ್ಟೇಜನ್ನು ತಯಾರು ಮಾಡುತ್ತೀರಿ, ನಿಮಂತ್ರಣ ಪತ್ರಗಳನ್ನು ಮಾಡಿಸುತ್ತೀರಿ, ಯಾರಾದರೂ VIP ಗಳನ್ನು ಕರೆಸುತ್ತೀರಿ, ರೇಡಿಯೋ ದೂರದರ್ಶನದವರನ್ನು ಸಹಯೋಗಿಗಳನ್ನಾಗಿ ಮಾಡುತ್ತೀರಿ, ಹಣವನ್ನು ತೊಡಗಿಸುತ್ತೀರಿ. ಆದರೆ ಮುಂದೆ ಹೋದಂತೆ ತಾವು ಸ್ವಯಂ VIP ಆಗಿಬಿಡುವಿರಿ. ತಮಗಿಂತಲೂ ಹಿರಿಯರಾಗಿ ಮತ್ಯಾರೂ ಕಾಣುವುದಿಲ್ಲ. ಮಾಡಲ್ಪಟ್ಟ ಸ್ಟೇಜಿನ ಮೇಲೆ ಅನ್ಯರು ನಿಮಗೆ ನಿಮಂತ್ರಣ ನೀಡುತ್ತಾರೆ. ತಮ್ಮ ತನು ಮನ ಧನದ ಸೇವೆಯನ್ನು ತಾವೇ ಬಂದು ಸಲ್ಲಿಸುತ್ತಾರೆ. ತಮ್ಮನ್ನು ನಿವೇದನೆ ಮಾಡಿಕೊಳ್ಳುತ್ತಾರೆ. ತಾವು ಪರಿಶ್ರಮ ಪಡುವುದಿಲ್ಲ, ಬದಲಾಗಿ ತಾವು ನಮ್ಮ ಬಳಿ ಬನ್ನಿರಿ ಎಂದು ಅವರೇ ಬಂದು ನಿವೇದನೆ ಮಾಡಿಕೊಳ್ಳುತ್ತಾರೆ. ಆಗಲೇ ಪ್ರತ್ಯಕ್ಷತೆಯ ನಗಾರಿ ಮೊಳಗುವುದು ಮತ್ತು ಎಲ್ಲರ ಗಮನವು ತಾವು ಮಕ್ಕಳ ಮೂಲಕ ತಂದೆಯ ಕಡೆ ಹೋಗುವುದು. ಇದು ಹೆಚ್ಚು ಸಮಯ ನಡೆಯುವುದಿಲ್ಲ. ಎಲ್ಲರ ಗಮನವು ತಂದೆಯ ಕಡೆ ಹೋಗುವುದು, ಅರ್ಥಾತ್ ಪ್ರತ್ಯಕ್ಷತೆಯಾಗುವುದು ಮತ್ತು 4 ಕಡೆ ಜೈ ಜೈಕಾರದ ಗಂಟೆಯು ಮೊಳಗುತ್ತದೆ. ಇದು ಡ್ರಾಮಾದಲ್ಲಿ ಸೂಕ್ಷ್ಮ ರಹಸ್ಯವು ಮಾಡಲ್ಪಟ್ಟಿದೆ. ಪ್ರತ್ಯಕ್ಷತೆಯ ನಂತರ ಅನೇಕ ಆತ್ಮರು ಆಶ್ಚರ್ಯಪಡುವರು ಮತ್ತು ಮಕ್ಕಳ ಪಶ್ಚಾತ್ತಾಪವನ್ನು ತಂದೆಯು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಪರಿವರ್ತನೆ ಆಗಿಬಿಡುವುದು. ಈಗ ತಾವು ಬ್ರಾಹ್ಮಣ ಆತ್ಮರ ಶ್ರೇಷ್ಠ ಸ್ಥಿತಿಯು ಸದಾಕಾಲದ್ದು ತಯಾರಾಗುತ್ತಿದೆ. ತಮ್ಮ ಶ್ರೇಷ್ಠ ಸ್ಟೇಜ್ ಸೇವೆಯ ನಿಮಂತ್ರಣವನ್ನು ತರಿಸುವುದು. ಬೇಅದ್ದಿನ ವಿಶ್ವದ ಸ್ಟೇಜಿನಲ್ಲಿ ಜೈ ಜೈಕಾರದ ಪಾತ್ರವನ್ನು ಅಭಿನಯಿಸುತ್ತೀರಿ. ಸೇವೆಯ ಪರಿವರ್ತನೆಯನ್ನು ಕೇಳಿಸಿಕೊಂಡಿರಾ? ತಂದೆಯ ಅವ್ಯಕ್ತರಾಗುವುದೂ ಸಹ ಡ್ರಾಮಾದಲ್ಲಿ ಗುಪ್ತ ರಹಸ್ಯವೂ ತುಂಬಿತ್ತು. ಕೊನೆ ಪಕ್ಷ ಬ್ರಹ್ಮ ತಂದೆಯು ಅನುಮತಿಯನ್ನಾದರೂ ತೆಗೆದುಕೊಂಡು ಹೋಗಲಿಲ್ಲ ಎಂದು ಕೆಲವು ಮಕ್ಕಳು ಯೋಚಿಸುತ್ತಾರೆ. ಅಂದ ಮೇಲೆ ತಾವು ಅನುಮತಿ ಕೊಡುತ್ತಿದ್ದೀರಾ? ಕೊಡುತ್ತಿರಲಿಲ್ಲ ಅಲ್ಲವೇ? ಅಂದ ಮೇಲೆ ಬಲಶಾಲಿ ಯಾರಾದರೂ ಒಂದು ವೇಳೆ ನಿಮ್ಮಿಂದ ಅನುಮತಿ ತೆಗೆದುಕೊಂಡಿದ್ದರೆ ಕರ್ಮಾತೀತರಾಗಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ರಕ್ತ ಸಂಬಂಧಕ್ಕಿಂತಲೂ ಪದಮದಷ್ಟು ಹೆಚ್ಚಿನದಾಗಿ ಆತ್ಮಿಕ ಸಂಬಂಧವಿರುತ್ತದೆ. ಅಂದ ಮೇಲೆ ಬ್ರಹ್ಮ ತಂದೆಯು ಕರ್ಮಾತೀತರಾಗಬೇಕಿತ್ತೋ ಅಥವಾ ಸ್ನೇಹದ ಬಂಧನದಲ್ಲಿ ಹೋಗಬೇಕಿತ್ತೋ? ಬ್ರಹ್ಮ ತಂದೆಯು ಹೇಳುತ್ತಾರೆ, ನಾಟಕವು ಕರ್ಮಾತೀತನನ್ನಾಗಿ ಮಾಡುವ ಬಂಧನದಲ್ಲಿ ಬಂಧಿಸಿತ್ತು ಮತ್ತು ಎಷ್ಟು ಸಮಯದಲ್ಲಿ ಬಂಧಿಸಿತ್ತು? ಸಮಯವು ಇದ್ದಿದ್ದರೆ ಮತ್ತೊಂದು ಪಾತ್ರವಾಗಿ ಬಿಡುತ್ತಿತ್ತು. ಆದ್ದರಿಂದ ಕೆಲವೇ ಕ್ಷಣಗಳ ಆಟವಾಗಿ ಬಿಟ್ಟಿತ್ತು. ಮಕ್ಕಳನ್ನು ಮುಗ್ಧರನ್ನಾಗಿ ಮಾಡಿಬಿಟ್ಟರು, ತಂದೆಯನ್ನು ಮುಗ್ಧರನ್ನಾಗಿ ಮಾಡಿಬಿಟ್ಟರು. ಇದಕ್ಕೆ ವಾ ಡ್ರಾಮಾ ವಾ ಎಂದು ಹೇಳಲಾಗುತ್ತದೆ. ಯಾವಾಗ ವಾ ಡ್ರಾಮಾ ವಾ ಆಗಿದೆ ಅಂದ ಮೇಲೆ ಮತ್ಯಾವುದೇ ಸಂಕಲ್ಪ ಉತ್ಪನ್ನವಾಗಲು ಸಾಧ್ಯವಿಲ್ಲ. ಫುಲ್ ಸ್ಟಾಪ್ ಇಟ್ಟು ಬಿಟ್ಟರಲ್ಲವೇ? ಇಲ್ಲವಾದರೆ ಕೊನೆ ಪಕ್ಷ ಏನಾಗುತ್ತಿದೆ ಎಂದು ಮಕ್ಕಳಾದರೂ ಕೇಳಬಹುದಾಗಿತ್ತು. ಆದರೆ ತಂದೆಯು ಮೌನ, ಮಕ್ಕಳು ಮೌನವಾಗಿದ್ದರು. ಇದಕ್ಕೆ ಡ್ರಾಮಾದ ಫುಲ್ ಸ್ಟಾಪ್ ಎಂದು ಹೇಳುತ್ತಾರೆ. ಆ ಗಳಿಗೆಯಲ್ಲಂತೂ ಫುಲ್ ಸ್ಟಾಪ್ ಬಂದಿತಲ್ಲವೇ? ನಂತರದಲ್ಲಿ ಬಲೆ ಎಷ್ಟಾದರೂ ಪ್ರಶ್ನೆಗಳು ಉತ್ಪನ್ನವಾಗಿರಬಹುದು. ಆದರೆ ಆ ಗಳಿಗೆಯಲ್ಲಿ ಏನೂ ಬರಲಿಲ್ಲ. ಆದ್ದರಿಂದ ವಾ ಡ್ರಾಮಾ ವಾ ಎಂದೇ ಹೇಳಬಹುದಲ್ಲವೇ? ಬಾಬಾ ಬಾಬಾ ಎಂದು ಕರೆದುದೂ ಸಹ ನಂತರದಲ್ಲಿ ಮೊದಲೇ ಕರೆಯಲಿಲ್ಲ. ಈ ಡ್ರಾಮಾದ ವಿಚಿತ್ರ ನಿಗದಿಯು ಆಗಲೇಬೇಕಿತ್ತು ಮತ್ತು ಆಗಲೇಬೇಕಾಗಿದೆ. ಪರಿವರ್ತನಾಶೀಲ ನಾಟಕವು ಪಾತ್ರವನ್ನು
ಪರಿವರ್ತನೆ ಮಾಡಿಬಿಡುತ್ತದೆ. ಈ ಎಲ್ಲ ಟೀಚರ್ಸ್ ಮೆಜಾರಿಟಿ ಅವ್ಯಕ್ತ ರಚನೆ ಆಗಿದ್ದಾರೆ. ಸಾಕಾರ ತಂದೆಯ ಪಾಲನೆಯನ್ನು ಪಡೆದಂತಹ ಶಿಕ್ಷಕಿಯರು ಬಹಳ ಕಡಿಮೆ ಇದ್ದಾರೆ. ನಂತರ ಬಂದವರು ಬಹಳ ತೀವ್ರಗತಿಯಿಂದ ಜನ್ಮ ಪಡೆದಿದ್ದೀರಿ, ಏಕೆಂದರೆ ಸಂಕಲ್ಪದ ಗತಿಯು ಎಲ್ಲದಕ್ಕಿಂತ ತೀವ್ರವಾಗಿದೆ. ಆದಿರತ್ನಗಳು ಮುಖ ವಂಶಾವಳಿಯಾಗಿದ್ದಾರೆ ಮತ್ತು ತಾವು ಸಂಕಲ್ಪದ ವಂಶಾವಳಿಯಾಗಿದ್ದೀರಿ. ಆದ್ದರಿಂದ ಬ್ರಹ್ಮ ತಂದೆಯದು 2 ರಚನೆಗಳೆಂದು ಗಾಯನವಿದೆ. ಒಂದು ಮುಖ ವಂಶಾವಳಿ, ಇನ್ನೊಂದು ಸಂಕಲ್ಪದ ಮೂಲಕ ಸೃಷ್ಟಿಯನ್ನು ರಚಿಸಿದ್ದರು. ಬ್ರಹ್ಮನ ರಚನೆಯೇ ಆಗಿದ್ದೀರಿ. ಆದ್ದರಿಂದಲೇ BK ಎಂದು ಕರೆಸಿಕೊಳ್ಳುತ್ತೀರಿ. ಶಿವಕುಮಾರ ಕುಮಾರಿ ಎಂದು ಕರೆಸಿಕೊಳ್ಳುವುದಿಲ್ಲ ಅಲ್ಲವೇ? ಡಬಲ್ ವಿದೇಶಿಯರೂ ಸಹ ಸಂಕಲ್ಪದ ರಚನೆಯಾಗಿದ್ದಾರೆ. ಇಷ್ಟು ತೀವ್ರಗತಿಯಿಂದ ಎಲ್ಲ ಶಿಕ್ಷಕಿಯರು ಮುಂದುವರೆಯುತ್ತಿದ್ದೀರಾ. ಯಾವಾಗ ನೀವು ತೀವ್ರತೆಯ ರಚನೆಯಾಗಿದ್ದೀರಿ ಅಂದ ಮೇಲೆ ಪುರುಷಾರ್ಥವು ತೀವ್ರಗತಿಯಿಂದ ನಡೆಯಬೇಕು. ಸದಾ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸದಾ ತೀವ್ರ ಪುರುಷಾರ್ಥಿ ಆಗಿದ್ದೇನೆಯೇ ಅಥವಾ ಕೆಲವೊಮ್ಮೆ ಆಗಿದ್ದೇನೆಯೇ? ತಿಳಿಯಿತೆ ಈಗ? ಏಕೆ ಏನು ಎಂಬ ಗೀತೆಯನ್ನು ಸಮಾಪ್ತಿ ಮಾಡಿರಿ. ವಾನ ಗೀತೆಯನ್ನು ಆಡಿರಿ. ಒಳ್ಳೆಯದು. 4 ಕಡೆಯ ಸರ್ವ ಸ್ನೇಹ ಮತ್ತು ಶಕ್ತಿ ಸಂಪನ್ನ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಜೊತೆಗೆ ತೀವ್ರಗತಿಯಿಂದ ಪರಿವರ್ತನೆಯ ಜೊತೆಗಾರ ಸಮೀಪ ಆತ್ಮರಿಗೆ ಸದಾ ತಮ್ಮ ಆರುವ ಕಲೆಯ ಮೂಲಕ ಅನ್ಯ ಆತ್ಮರನ್ನು ಆರಿಸುವಂತಹ ನಿರ್ಬಂಧನ ಆರುವ ಪಕ್ಷಿಗಳಿಗೆ ಸದಾ ಸನ್ಶೋಸ್ ಫಾದರ್ನ ಉಡುಗೊರೆಯ ಮೂಲಕ ಸ್ವಯಂ ಮತ್ತು ಸೇವೆಯಲ್ಲಿ ತೀವ್ರಗತಿಯಿಂದ ಪರಿವರ್ತನೆಯನ್ನು ತರುವಂತಹ ಸರ್ವ ಲವಲೀನ ಮಕ್ಕಳಿಗೆ ಈ ಮಹತ್ವ ದಿವಸದ ಮಹತ್ವಿಕೆಯ ಜೊತೆಗೆ ಮಾತಾಪಿತರ ವಿಶೇಷ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಹುಬ್ಬಳ್ಳಿ ಝೋನಿನ ಸಹೋದರ ಸಹೋದರಿಯರೊಂದಿಗೆ ಅವ್ಯಕ್ತ ಬಾಪ್ದಾದರವರ ವಾರ್ತಾಲಾಪ. ಸದಾ ತಮ್ಮನ್ನು ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಮಾಡಿಕೊಳ್ಳುವಂತಹ ಪದಮಾಪದಂ ಭಾಗ್ಯಶಾಲಿ ಎಂದು ತಿಳಿಯುವಿರಾ. ಪ್ರತಿ ಹೆಜ್ಜೆಯಲ್ಲಿ ಪದಮ ಎಂಬ ಗಾಯನವೇನಿದೆಯೋ ಅದು ಯಾರಿಗಾಗಿ ಇದೆ? ಇಡೀ ದಿನದಲ್ಲಿ ಎಷ್ಟು ಪದಮಗಳನ್ನು ಜಮಾ ಮಾಡುತ್ತೀರಿ? ಸಂಗಮಯುಗವು ಅತಿ ಶ್ರೇಷ್ಠವಾದ ಸಂಪಾದನೆಯ ಸೀಸನ್ನಿನ ಯುಗವಾಗಿದೆ. ಅಂದ ಮೇಲೆ ಸೀಸನ್ನಿನಲ್ಲಿ ಏನು ಮಾಡುತ್ತಾರೆ? ಇಷ್ಟು ಗಮನವನ್ನಿಡುವಿರಾ? ಪ್ರತಿ ಸಮಯದಲ್ಲಿಯೂ ನೆನಪಿರಲಿ, ಈಗಿಲ್ಲದಿದ್ದರೆ ಮತ್ತೆಂದಿಗೂ ಇಲ್ಲ. ಯಾವ ಗಳಿಗೆ ಕಳೆದು ಹೋಯಿತೋ ಅದು ಮತ್ತೆ ಬರುವುದಿಲ್ಲ. ಒಂದು ಗಳಿಗೆ ವ್ಯರ್ಥ ಹೋಯಿತೆಂದರೆ ಎಷ್ಟು ಪದಮಗಳು ವ್ಯರ್ಥವಾಯಿತು, ಪದಮಗಳ ವ್ಯರ್ಥವಾಯಿತು. ಆದ್ದರಿಂದ ಪ್ರತಿ ಗಳಿಗೆಯಲ್ಲಿ ಈ ಸ್ಲೋಗನ್ ನೆನಪಿರಲಿ. ಯಾರು ಸಮಯದ ಮಹತ್ವವನ್ನು ತಿಳಿದಿರುತ್ತಾರೆಯೋ ಅವರು ಸ್ವತಃವಾಗಿಯೇ ಮಹಾನ್ ಆಗುತ್ತಾರೆ. ಸ್ವಯಂವನ್ನು ತಿಳಿದುಕೊಳ್ಳಬೇಕು ಹಾಗೂ ಸಮಯವನ್ನು ತಿಳಿಯಬೇಕು. 2 ವಿಶೇಷವಾದುದು. ವಿಶೇಷವಾಗಿ ಈ ಸ್ಮೃತಿ ದಿನದಂದು ಸದಾ ಸಮರ್ಥರಾಗುವ ಶ್ರೇಷ್ಠ ಸಂಕಲ್ಪ ಮಾಡಿದ್ದೀರಾ. ವ್ಯರ್ಥ ಸಂಕಲ್ಪ, ಮಾತು ಪ್ರತಿಯೊಂದು ರೂಪದಿಂದ ವ್ಯರ್ಥದ ಸಮಾಪ್ತಿ ಮಾಡುವ ದಿನವಾಗಿದೆ. ಯಾವಾಗ ವ್ಯರ್ಥವೇನು ಸಮರ್ಥವೇನು ಎಂಬ ಜ್ಞಾನವೂ ಸಿಕ್ಕಿತು ಅಂದ ಮೇಲೆ ಜ್ಞಾನಪೂರ್ಣ ಆತ್ಮನೆಂದಿಗೂ ಸಮರ್ಥವನ್ನು ಬಿಟ್ಟು ವ್ಯರ್ಥದ ಕಡೆ ಹೋಗಲು ಸಾಧ್ಯವಿಲ್ಲ. ಮತ್ತು ಯಾರೆಷ್ಟು ಸ್ವಯಂ ಸಮರ್ಥವಾಗುವರೋ ಅಷ್ಟು ಅನ್ಯರನ್ನು ಸಮರ್ಥರನ್ನಾಗಿ ಮಾಡಬಹುದು. 63 ಜನ್ಮಗಳನ್ನು ಕಳೆದಿರಿ ಮತ್ತು ಸಮರ್ಥರಾಗಲು ಇದೊಂದು ಜನ್ಮವಿದೆ ಅಂದ ಮೇಲೆ ಈ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದಲ್ಲವೇ? ತಮ್ಮ ದಿನಚರಿಯನ್ನು ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಹೇಗಿದೆ ಎಂದು ಪರಿಶೀಲನೆ ಮಾಡಿರಿ. ಕೇವಲ ರಾತ್ರಿಯಲ್ಲಿ ಚಾರ್ಟ್ ಪರಿಶೀಲನೆ ಮಾಡುವುದಲ್ಲ, ಆದರೆ ಮಧ್ಯದಲ್ಲಿ ಪರಿಶೀಲಿಸಿರಿ. ಮತ್ತೆ
ಪರಿಶೀಲನೆ ಮಾಡುವುದರಿಂದ ಪರಿವರ್ತನೆ ಮಾಡಿಕೊಳ್ಳಬಹುದು. ಒಂದು ವೇಳೆ ರಾತ್ರಿಯಷ್ಟೇ ಪರಿಶೀಲಿಸುತ್ತೀರೆಂದರೆ ವ್ಯರ್ಥವೇನಾಯಿತು? ಅದು ವ್ಯರ್ಥದ ಖಾತೆಯಲ್ಲಿಯೇ ಹೋಗುವುದು. ಆದ್ದರಿಂದ ಬಾಪ್ ದಾದಾರವರು ಮಧ್ಯ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ನ ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡುತ್ತೀರಾ ಅಥವಾ ದಿನದಲ್ಲಿ ಬ್ಯುಸಿಯಾಗಿರುತ್ತೀರಾ? ತಮ್ಮ ನಿಯಮವನ್ನಾಗಿ ಮಾಡಿಕೊಳ್ಳಬೇಕು. ಬಲೆ ಸಮಯವು ಸ್ವಲ್ಪ ಬದಲಾಗಿ ಬಿಡುತ್ತದೆ. ಆದರೆ ಒಂದು ವೇಳೆ ಗಮನವಿದ್ದರೆ ಸಂಪಾದನೆಯು ಜಮಾ ಆಗುವುದು. ಆ ಸಮಯದಲ್ಲೇನಾದರೂ ಯಾವುದೇ ಕೆಲಸವಿದ್ದರೆ ಅರ್ಧ ಗಂಟೆಯ ನಂತರ ಮಾಡಿರಿ. ಆದರೆ ಮಾಡಬಹುದು. ಗಡಿಯಾರದನುಸಾರ ಏಕೆ ನಡೆಯುತ್ತೀರಿ? ತಮ್ಮ ಬುದ್ಧಿಯೇ ಗಡಿಯಾರವಾಗಿದೆ. ದಿವ್ಯ ಬುದ್ಧಿಯ ಗಡಿಯಾರದ ನೆನಪು ಮಾಡಿರಿ. ಯಾವ ಮಾತಿನ ಹವ್ಯಾಸವಾಗುತ್ತದೆಯೋ ಅದರನುಸಾರ ವಸ್ತುವಿರುತ್ತದೆ. ತಾವು ಬಯಸದಿದ್ದರೂ ತನ್ನ ಕಡೆಗೆ ಸೆಳೆಯುತ್ತದೆ. ಯಾವಾಗ ಕೆಟ್ಟ ಹವ್ಯಾಸವೇ ತನ್ನ ಕಡೆ ಆಕರ್ಷಿಸುತ್ತದೆ, ಒಳ್ಳೆಯ ಸಂಸ್ಕಾರದಲ್ಲಿರಲು ಬಿಡುವುದಿಲ್ಲ. ಅಂದ ಮೇಲೆ ಒಳ್ಳೆಯ ಸಂಸ್ಕಾರವನ್ನಾಗಿ ಏಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ? ಅಂದ ಮೇಲೆ ಸದಾ ಪರಿಶೀಲನೆ ಮಾಡಿರಿ ಮತ್ತು ಪರಿವರ್ತನೆ ಮಾಡಿಕೊಳ್ಳುತ್ತೀರೆಂದರೆ ಸದಾ ಕಾಲಕ್ಕಾಗಿ ಸಂಪಾದನೆಯು ಜಮಾ ಆಗುತ್ತಿರುತ್ತದೆ. ಒಳ್ಳೆಯದು. ತಮ್ಮನ್ನು ಸದಾ ರೂಪ ಬಸಂತ್ ಎಂದು ಅನುಭವ ಮಾಡುವಿರಾ? ರೂಪ್ ಅರ್ಥಾತ್ ಜ್ಞಾನಿ ಆತ್ಮನೂ ಹೌದು ಹಾಗೂ ಯೋಗಿ ಆತ್ಮನೂ ಹೌದು. ಯಾವ ಸಮಯದಲ್ಲಿ ರೂಪ್ ಸಹ ಆಗಿಬಿಡಬಹುದು ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಬಸಂತ್ ಆಗಿಬಿಡಿ. ಇದಕ್ಕಾಗಿ ತಮ್ಮೆಲ್ಲರ ಸ್ಲೋಗನ್ ಇದೆ, ಯೋಗಿಯಾಗಿ ಮತ್ತು ಪವಿತ್ರರಾಗಿ, ಅಂದರೆ ಜ್ಞಾನಿಯಾಗಿರಿ. ಅನ್ಯರಿಗೂ ಈ ಸ್ಲೋಗನ್ನ ನೆನಪು ತರಿಸುತ್ತೀರಲ್ಲವೇ? ಅಂದ ಮೇಲೆ ಇವೆರಡು ಸ್ಥಿತಿ ಸೆಕೆಂಡಿನಲ್ಲಿ ಮಾಡಿಕೊಳ್ಳಬಹುದು. ಆದರೆ ರೂಪ್ ಆಗಲೂ ಬಯಸುತ್ತೀರಿ. ಮತ್ತೆ ನೆನಪಿಗೆ ಬರುತ್ತದೆ ಜ್ಞಾನದ ಮಾತುಗಳು. ಈಗಾಗಬಾರದು. ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಅದು ಸಹ ಈಗಾಗಬಾರದು. ಫುಲ್ ಸ್ಟಾಪ್ ಈಗಿಡುತ್ತೀರಿ, ಅದು ಮತ್ತೆ 5 ನಿಮಿಷಗಳ ನಂತರ ಆಗುತ್ತದೆ. ಇದಕ್ಕೆ ಶಕ್ತಿಶಾಲಿ ಬ್ರೇಕ್ ಎಂದು ಹೇಳುವುದಿಲ್ಲ. ಶಕ್ತಿಶಾಲಿ ಬ್ರೇಕ್ನ ಕೆಲಸವಾಗಿದೆ ಎಲ್ಲಿಡಬೇಕೋ ಅಲ್ಲಿಯೇ ಇಡುವುದು. ಸೆಕೆಂಡಿಗಿಂತಲೂ ತಡವಾಗಿ ಇಡಲಾಯಿತೆಂದರೆ ಅಪಘಾತವಾಗುವುದು. ಫುಲ್ ಸ್ಟಾಪ್ ಎಂದರೆ ಬ್ರೇಕ್ ಶಕ್ತಿಶಾಲಿಯಾಗಿರುವುದು. ಎಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕೋ ಅಲ್ಲಿ ಜೋಡಣೆಯಾಗಲಿ. ಇವು ತಾವು ಆತ್ಮರ ಶಕ್ತಿಗಳಾಗಿವೆ. ಆದ್ದರಿಂದ ಸದಾ ಇದನ್ನೇ ಅಭ್ಯಾಸ ಮಾಡುತ್ತೀರಿ. ಯಾವ ಸಮಯ ಯಾವ ವಿಧಿಯಿಂದ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕೆಂದು ಬಯಸುತ್ತೀರಿ ಅದೇ ರೀತಿ ಆಗುತ್ತದೆಯೇ ಅಥವಾ ಸಮಯ ತೆಗೆದುಕೊಳ್ಳುತ್ತದೆಯೇ? ಪರಿಶೀಲನೆ ಮಾಡುತ್ತೀರಾ ಅಥವಾ ಇಡೀ ದಿನವು ಕಳೆದು ಹೋದ ನಂತರ ರಾತ್ರಿಯಲ್ಲಿ ಪರಿಶೀಲನೆ ಮಾಡುತ್ತೀರಾ? ಮಧ್ಯ ಮಧ್ಯದಲ್ಲಿ ಪರಿಶೀಲನೆ ಮಾಡಿರಿ. ಯಾವ ಸಮಯದಲ್ಲಿ ಬುದ್ಧಿಯು ಬಹಳ ಬ್ಯುಸಿಯಾಗಿರುವುದೋ ಆ ಸಮಯದಲ್ಲಿ ಟ್ರಯಲ್ ಮಾಡಿ ನೋಡಿರಿ. ಈಗೀಗ ಬುದ್ಧಿಯನ್ನೇನಾದರೂ ಈ ಕಡೆಯಿಂದ ದೂರ ಮಾಡಿ ತಂದೆಯ ಕಡೆ ಜೋಡಿಸಬೇಕೆಂದು ಬಯಸಿದರೆ ಸೆಕೆಂಡಿನಲ್ಲಿ ಮಾಡಬಹುದೇ? ಹಾಗೆ ನೋಡಿದರೆ ಸೆಕೆಂಡ್ ಸಹ ಬಹಳಷ್ಟಾಯಿತು. ಇದಕ್ಕೆ ನಿಯಂತ್ರಣ ಶಕ್ತಿ ಎಂದು ಹೇಳಲಾಗುವುದು. ಯಾರಲ್ಲಿ ಶಕ್ತಿ ಇರುವುದಿಲ್ಲವೋ ಆಡಳಿತ ಮಾಡುವ ಶಕ್ತಿಯ ಅಧಿಕಾರಿಯಾಗಲು ಸಾಧ್ಯವಿಲ್ಲ. ಈಗ ಸ್ವರಾಜ್ಯದ ಲೆಕ್ಕದಿಂದ ಶಾಸಕರಾಗಿರಿ. ಸ್ವರಾಜ್ಯ ಸಿಕ್ಕಿದೆಯಲ್ಲವೇ? ಕಣ್ಣುಗಳಿಗೆ ಇದನ್ನು ನೋಡು ಎಂದು ಹೇಳುವಿರಿ. ನಂತರ ಅದು ಬೇರೆಯದನ್ನು ನೋಡುವಂತೆ ಆಗಬಾರದು. ಕಿವಿಗಳಿಗೆ ಇದನ್ನು ಕೇಳಬಾರದು ಎಂದು ಹೇಳುತ್ತೀರಿ. ಆದರೆ ಕೇಳುತ್ತಲೇ ಇರುತ್ತದೆ. ಇದಕ್ಕೆ ನಿಯಂತ್ರಣ ಶಕ್ತಿ ಎಂದು ಹೇಳುವುದಿಲ್ಲ. ಎಂದಿಗೂ ಯಾವುದೇ ಕರ್ಮೇಂದ್ರಿಯವು ಮೋಸ ಮಾಡಬಾರದು. ಇದಕ್ಕೆ ಸ್ವರಾಜ್ಯವೆಂದು ಹೇಳಲಾಗುವುದು. ಅಂದ ಮೇಲೆ ರಾಜ್ಯಾಡಳಿತ ಮಾಡಲು ಬರುತ್ತದೆ ಎಲ್ಲವೇ?
ಒಂದು ವೇಳೆ ರಾಜನ ಆಜ್ಞೆಯನ್ನು ಪ್ರಜೆಯು ಪಾಲಿಸುವುದಿಲ್ಲವೆಂದರೆ ಆ ರಾಜನು ಹೆಸರಿಗಷ್ಟೇ ರಾಜನೋ ಅಥವಾ ಕಾರ್ಯ ಮಾಡುವುದಕ್ಕಾಗಿಯೂ ರಾಜನೇ. ಆತ್ಮದ ಅನಾದಿ ಸ್ವರೂಪವೇ ರಾಜನಾಗಿರುವುದು, ಮಾಲೀಕನಾಗಿರುವುದು. ಈ ಪರತಂತ್ರತೆಯಂತೂ ನಂತರದಲ್ಲಿ ಬಂದಿದೆ. ಆದರೆ ಆದಿ ಮತ್ತು ಅನಾದಿ ಸ್ವರೂಪ ಸ್ವತಂತ್ರವಾಗಿರುವುದು. ಅಂದ ಮೇಲೆ ಆದಿ ಮತ್ತು ಅನಾದಿ ಸ್ವರೂಪ ಸ್ವತಂತ್ರವಾಗಿರುವುದು ಅಂದ ಮೇಲೆ ಈ ಸ್ವರೂಪವು ಸಹಜವಾಗಿಯೇ ನೆನಪಿಗೆ ಬರುವುದಲ್ಲವೇ? ಸ್ವತಂತ್ರವಾಗಿದ್ದೀರಾ ಅಥವಾ ಅಲ್ಪ ಸ್ವಲ್ಪ ಪರತಂತ್ರವಾಗಿದ್ದೀರಾ? ಮನಸ್ಸಿನ ಬಂಧನವೂ ಇಲ್ಲ. ಒಂದು ವೇಳೆ ಮನಸ್ಸಿನ ಬಂಧನವಿರುತ್ತದೆ ಎಂದರೆ ಈ ಬಂಧನವು ಅನ್ಯ ಬಂಧನಗಳನ್ನು ಕರೆತರುತ್ತದೆ. ಎಷ್ಟೊಂದು ಜನ್ಮಗಳು ಬಂಧನದಲ್ಲಿದ್ದು ನೋಡಿದ್ದೀರಾ? ಈಗಲೂ ಬಂಧನವು ಇಷ್ಟವಾಗುವುದೇ? ಬಂಧನ ಮುಕ್ತ ಅರ್ಥಾತ್ ರಾಜ್ಯ ಸ್ವರಾಜ್ಯ ಅಧಿಕಾರಿ. ಏಕೆಂದರೆ ಬಂಧನವು ಪ್ರಾಪ್ತಿಗಳ ಅನುಭವ ಮಾಡಲು ಬಿಡುವುದಿಲ್ಲ. ಆದ್ದರಿಂದ ಸದಾ ಬ್ರೇಕ್ ಶಕ್ತಿಶಾಲಿಯಾಗಿ ಇಟ್ಟುಕೊಂಡಾಗ ಅಂತ್ಯದಲ್ಲಿ ಗೌರವಾನ್ವಿತವಾಗಿ ತೇರ್ಗಡೆಯಾಗುವಿರಿ. ಅರ್ಥಾತ್ ಮೊದಲ ದರ್ಜೆಯಲ್ಲಿ ಬರುವಿರಿ. ಫಸ್ಟ್ ಎಂದರೆ ಫಾಸ್ಟ್, ನಿಧಾನದವರಲ್ಲ. ಯಾವಾಗ ಎತ್ತರದ ದಾರಿಯಲ್ಲಿ ಹೋಗುತ್ತೀರೆಂದರೆ ಮೊದಲು ಬ್ರೇಕನ್ನು ಪರಿಶೀಲಿಸುತ್ತಾರೆ. ತಾವೆಷ್ಟು ಶ್ರೇಷ್ಠ ಮಟ್ಟಕ್ಕೆ ಹೋಗುತ್ತೀರಿ ಅಂದ ಮೇಲೆ ಬ್ರೇಕ್ ಶಕ್ತಿಶಾಲಿ ಆಗಿರಬೇಕಲ್ಲವೇ? ಪದೇ ಪದೇ ಪರಿಶೀಲನೆ ಮಾಡಿರಿ. ಈ ರೀತಿ ಆಗಬಾರದು. ತಾವು ಬ್ರೇಕ್ ಬಹಳ ಚೆನ್ನಾಗಿದೆ ಎಂದು ತಿಳಿಯುತ್ತೀರಿ. ಆದರೆ ಸಮಯದಲ್ಲಿ ಬ್ರೇಕ್ ಹಿಡಿಯುವುದಿಲ್ಲವೆಂದರೆ ಮೋಸವಾಗಿ ಬಿಡುವುದು. ಆದ್ದರಿಂದ ಅಭ್ಯಾಸ ಮಾಡಿರಿ. ಸ್ಟಾಪ್ ಎಂದು ಹೇಳಿದಿರೆಂದರೆ ಸ್ಟಾಪ್ ಆಗಿಬಿಡಬೇಕು. ರಿದ್ದಿ ಸಿದ್ಧಿಯವರೇನು ಮಾಡುತ್ತಾರೆ? ಸಿದ್ಧಿಯನ್ನು ತೋರಿಸುತ್ತಾರೆ. ಚಲಿಸುತ್ತಿರುವ ರೈಲನ್ನು ನಿಲ್ಲಿಸಿ ಬಿಡುತ್ತಾರೆ. ಆದರೆ ಅದರಿಂದ ಲಾಭವೇನು? ತಾವು ಸಂಕಲ್ಪಗಳ ಟ್ರಾಫಿಕ್ಕನ್ನು ಸ್ಟಾಪ್ ಮಾಡುತ್ತೀರಿ. ಇದರಿಂದ ಬಹಳಷ್ಟು ಲಾಭವಿದೆ. ತಮ್ಮದು ವಿಧಿಯಿಂದ ಸಿದ್ಧಿ ಮತ್ತು ಅವರದಾಗಿದೆ ರಿದ್ದಿ ಸಿದ್ಧಿ. ಅದು ಅಲ್ಪ ಕಾಲದ್ದಾಗಿದೆ, ಇದು ಸದಾ ಕಾಲದ್ದಾಗಿದೆ. ಅಂದ ಮೇಲೆ ಎಲ್ಲರೂ ಜ್ಞಾನಪೂರ್ಣರಾಗಿ ಬಿಟ್ಟರು. ರಚಯಿತ ಮತ್ತು ರಚನೆಯ ಸಂಪೂರ್ಣ ಜ್ಞಾನವು ತಿಳಿದು ಬಂದಿದೆ. ಪ್ರಪಂಚದವರು ತಿಳಿಯುತ್ತಾರೆ ಮಾತೆಯರೇನು ಮಾಡುವರು ಮತ್ತು ಮಾತೆಯರು ಅಸಂಭವವನ್ನು ಸಂಭವ ಮಾಡಿಬಿಡುತ್ತಾರೆ. ಇಂತಹ ಶಕ್ತಿಯರಲ್ಲವೇ? ಒಳ್ಳೆಯದು. ವರದಾನ: ಅನ್ಯರ ಪ್ರತಿ ರಿಮಾರ್ಕ್ ಕೊಡುವುದಕ್ಕೆ ಬದಲು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸ್ವಚಿಂತಕ ಭವ. ಕೆಲವು ಮಕ್ಕಳು ನಡೆಯುತ್ತಾ ಬಹಳ ದೊಡ್ಡ ತಪ್ಪನ್ನು ಮಾಡುತ್ತಾರೆ. ಯಾರು ಅನ್ಯರ ನ್ಯಾಯಾಧೀಶನಾಗುತ್ತಾರೆ ಮತ್ತು ತನ್ನ ವಕೀಲನಾಗಿ ಬಿಡುತ್ತಾರೆ. ಹೇಳುತ್ತಾರೆ, ಇವರು ಇದನ್ನು ಮಾಡಬಾರದು, ಇವರು ಬದಲಾಗಬೇಕು ಮತ್ತು ತನಗಾಗಿ ಹೇಳುತ್ತಾರೆ, ಈ ಮಾತು ಸಂಪೂರ್ಣವಾಗಿ ಸರಿಯಿದೆ, ನಾನೇನು ಹೇಳುತ್ತೇನೆಯೋ ಅದೇ ಸರಿ. ಈಗ ಅನ್ಯರಿಗಾಗಿ ಇಂತಹ ರಿಮಾರ್ಕ್ ಕೊಡುವುದಕ್ಕೆ ಬದಲು ತಮ್ಮ ನ್ಯಾಯಾಧೀಶರಾಗಿರಿ. ಸ್ವಚಿಂತಕರಾಗಿ ತಮ್ಮನ್ನು ನೋಡಿಕೊಳ್ಳಿ ಹಾಗೂ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡಾಗ ವಿಶ್ವ ಪರಿವರ್ತನೆ ಆಗುವುದು. ಸ್ಲೋಗನ್: ಸದಾ ಹರ್ಷಿತವಾಗಿ ಇರಬೇಕೆಂದರೆ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿದ್ದು ನೋಡಿರಿ. ಒಳ್ಳೆಯದು. ಓಂ ಶಾಂತಿ.